ವರ್ಷ ನೀರಾಗ ಬಿಟ್ಟಿಲ್ಲ. ಏನಿಲ್ಲ ನೀರು ಇಲ್ಲಿಗೆ. ಇದು ಯಾವ ಊರು ಇದು? ಇದು ಹೊಸಟ್ಟಿ ಪಿಲಾಲಿ ಹೊಸಟ್ಟಿ. ಗ್ರಾಮ ಪಂಚಾಯತಿ. ಎಷ್ಟಿದೆ ಸುಮಾರು ಇಲ್ಲೆಲ್ಲ ಈ ತರ ಟ್ಯಾಂಕ್ಗಳು ನೀರಿನ ಕುಡಿಯೋ ನೀರು? ಅಲ್ಲೊಂದ್ ಐತೆ, ಆ ಕಡೆ ಹತ್ತಿರ್ಬೋದಾ? ಇದಾವೆ. 10 ಟ್ಯಾಂಕ್ಗಳು ವರ್ಕ್ ಆಗ್ತಾ ಇದೆಯಾ? ಎಲ್ಲ ವರ್ಕ್ ಆಗ್ತದೆ. ನೀರಿಲ್ಲ ಸರ್, ನೀರಿಲ್ಲ. ಇಲ್ಲ ಬತ್ತೇ ಇಲ್ಲ. ನೀವು ಕುಡಿಯಕ್ಕೆಲ್ಲ ನೀರ್ ಹೆಂಗ್ ಮಾಡ್ಕೊತಾ? ಕುಡಿಯಕ್ಕೆ ಬೋರ್ ಹೋಗ್ತೀವಿ. ಅವ್ರಿಗೆ ಒಂದಂಗ ಅನಿಸ್ಕೊಂಡು ನಾವು ನೀರು ಹಚ್ಕೊಂಡೋದು ಇಲ್ಲ. ನಾವು 5-6 ತಿಂಗಳು ಅಲ್ಲಿಂದ ಕೊಡಲ್ಲ ಅಂತಾರೆ. ನಮ್ಗೆ ಇಂತ ಅನಿವಾರ್ಯ ಆಗೈತೆ, ಕೊಡಲ್ಲ ಅಂತ ಹೇಳ್ತಾರೆ. ಟ್ಯಾಂಕ್ಗಳು ಇದಾವಲ್ಲ, ಇದು ಕೆಲಸ ಮಾಡ್ತಾ ಇಲ್ಲ ನೋಡಿ. ಎಲ್ಲ ಇದೆ ನೀರು, ಎಲ್ಲ ಇದೆ. ಇದೆಲ್ಲ ನಲ್ಲಿ ಮುರಿದೋಗಿದೆ ನೋಡಿ. ಇದೆ ಒಂದು. ಸೊ ಈ ತರ ಇದೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ಟ್ಯಾಂಕ್ ಒಳಗಡೆ ಹಾವಿದೆ ಅಂತ ಹೇಳ್ತಾ ಇದಾರೆ ನನಗೆ. ಗ್ರಾಮಸ್ಥರು ಹೇಳ್ತಕ್ಕಂಥದ್ದು ಈ ಒಂದು ಟ್ಯಾಂಕ್ ಅಲ್ಲಿ ಹಾವುಗಳಿದೆ, ಈ ತರ ಎಲ್ಲ ಇದೆ. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ದನಗಳು ಕುಡಿಯೋದಕ್ಕೆ ಅಂತ ಮಾಡಿದ್ದಾರೆ. ಸುಮ್ನೆ ಕಾಟಾಚಾರಕ್ಕೆ ಮಾಡಿರೋದ. ಇದೇನಂದ್ರೆ ಅವರು ದುಡ್ಡು ಹೊಡಿಯೋದಕ್ಕೆ ಇವೆಲ್ಲ ಅವ್ರಿಗೆ ದುಡ್ಡು ಮಾಡ್ಕೊಂಬಕ್ಕಾಗಿ ಇದನ್ನ ಕಟ್ಟಿದ್ರು. ಅವಾಗ ಏನು ಯೂಸ್ ಆಗುತ್ತೆ? ಈಗ ರೈತರುಗಳು ಜಾನುವಾರುಗಳು ನೀರ್ ಕುಡಿಯೋದಕ್ಕೆ ಅಂತ ಈ ತರ ಕಟ್ಟಡಗಳು ಮಾಡ್ಸ್ಕೊಂಡ್ ಬರ್ತಾರೆ. ಎಲ್ಲ ಕಾಟಾಚಾರಕ್ಕೆ ಎಲ್ಲ ಹೊರದೋಗಿದೆ. ಸಾರ್ ಸುಮ್ನೆ ಬಿಲ್ ಮಾಡ್ಸೋಣಕ್ ಮಾಡಿರೋದು ಇದು. ಅನ್ನೋದು ಮೇಲ್ನೋಡಿಗೆ ಗೊತ್ತಾಗುತ್ತೆ. ನೀರೇ ಬರ್ತಾ ಇಲ್ಲ. ಜನಗಳು ಬದುಕೋದು ಹೇಗೆ ಅನ್ನೋದು ವಿಚಾರ. ಮತ್ತು ನಾನು ದಿಂಡಾವರ ಗ್ರಾಮ ಪಂಚಾಯತಿಯ ಪಿಲಾಲಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಹೊಸಟ್ಟಿ ಅನ್ನುವಂತ ಒಂದು ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಯಾವುದೇ ಸರ್ಕಾರದ ಒಂದು ಸೌಲಭ್ಯವನ್ನು ಪಡೆದೇ ಕೇವಲ ಅವರು ಸ್ವಾಭಿಮಾನದಲ್ಲಿ ಇಲ್ಲಿ ಬರೀ ಕುರಿಗಳನ್ನ ಕಾಯ್ಕೊಂಡು ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಏನು ಜಮೀನುಗಳಲ್ಲಿ ಕೂಲಿ ಪಾಲಿ ಮಾಡ್ಕೊಂಡು ಬದುಕುವಂಥದ್ದು ನೋಡಿ. ಸಾಕಷ್ಟು ಜನ ವಯಸ್ಸಾಗಿದ್ದಾರೆ. ಇಲ್ಲಿ ಸಾಕಷ್ಟು ಇದ್ಯಾವುದೋ ಒಂದು ಹಳೆ ಊರಿದು ಎಲ್ಲ ಮನೆಗಳು ಬಿದ್ದೋಗ್ಬಿಟ್ಟಿದೆ. ಯಾಕೆ ಸರ್ಕಾರ ಇಲ್ಲಿ ಗ್ರಾಮ ಪಂಚಾಯತಿನವರು ಇವರಿಗೆ ಸೈಟ್ ಅನ್ನ ಕೊಟ್ಟಿಲ್ಲ. ಕೆಲವು ಕಟ್ಕೊಂಡಿದ್ದಾರೆ. ಕೆಲವರು ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರು, ಜಾಗ ಇಲ್ಲದೆ ಇರ್ತಕ್ಕಂಥವ್ರು, ಅವರು ಬೀದಿ ಪಾಲಾಗಿ ಅಲ್ಲಿ ಯಾವ್ದೋ ಹೇಳ್ತಾ ಇದ್ದೆ, ಯಾವ್ದೋ ಬೇರೆಯವ್ರ ಜಮೀನಲ್ಲಿ ಹೋಗಿ ಒಬ್ರು ಕಟ್ಕೊಂಡಿದ್ದಾರೆ. ಅವ್ರು ವಿಧಿ ಇಲ್ಲ, ಈಗ ರೋಡಲ್ಲಿ ಇರಕ್ ಆಗೋದಿಲ್ಲ, ಅಲ್ಲಿ ಕಟ್ಕೊಂಡಿದ್ದಾರೆ. ಈಗ ಅವ್ರು ಬಂದು ಗಲಾಟೆ ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಒಕ್ಕಲೆಬ್ಬಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ಗ್ರಾಮಗಳಲ್ಲಿ ಇದೇ ಹಣೆ ಬರ ಆಗೋಗಿದೆ. ಟೋಟಲಿ ನಮ್ಮ ಗ್ರಾಮ ಪಂಚಾಯತಿ ಅಂತೂ ಹಾಳಾಗಿ ಕೆಟ್ಟು ಕೆರಡ್ದೋಗಿದೆ. ಕೆಲವು ನೋಡಿ, ಈ ಗ್ರಾಮಗಳಲ್ಲಂತೂ ಚರಂಡಿನೇ ಇಲ್ಲ, ಚರಂಡಿ ಇಲ್ವೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇವರು ಬದುಕ್ತಾ ಇದ್ದಾರೆ. ಸೊ ಈಗ ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಗ್ರಾಮವನ್ನ ರಕ್ಷಣೆ ಮಾಡೋದಿಕ್ಕೆ ಯಾವುದೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಲ್ಲದೇ ಇರುವುದರಿಂದ ಸೊ ಸುಮಾರು 50 ವರ್ಷಗಳಿಂದನೂ ಸಹಿತ ಜನಗಳು ಇದನ್ನೇ ನೋಡ್ಕೊಂಡ್ ಬರ್ತೀವಿ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಿ ಮನಸ್ಥಿತಿನ ಇಟ್ಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತು ಕೂಡ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿದೆ, ಅಭಿವೃದ್ಧಿ ಆಗದೆ ಕಾಣದೇ ಇರ್ತಕ್ಕಂಥ ಸಾಕಷ್ಟು ಇಂಥ ಗ್ರಾಮಗಳಿದ್ದಾವೆ. ನಮ್ಮ ಗ್ರಾಮವನ್ನ ನಾವೇ ರಕ್ಷಣೆ ಮಾಡ್ತಕ್ಕಂಥ ಒಂದು ಪಣವನ್ನ ಇವತ್ತು ನಮ್ಮ ಯುವಕರು ಪ್ರಶ್ನೆ ಮಾಡೋದಕ್ಕೆ ಎದ್ದಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ ಗ್ರಾಮ ನಾವೇ ರಕ್ಷಣೆ ಮಾಡ್ಕೊಬೇಕು. ಇಲ್ಲಿ ಅಧಿಕಾರಿಗಳು ಯಾರು ಇಲ್ಲ, ಅಧಿಕಾರಿಗಳು ಯಾರು ಬರ್ತಿಲ್ಲ. ಬೇರೆ ಯಾರು ಬಂದು ಇಲ್ಲಿಗೆ ನಮ್ಗೆ ಯಾವ್ದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಯಾವ್ದೇ ತರ ಏನು ಮಾಡ್ಕೊಟ್ಟಿಲ್ಲ ಸರ್ಕಾರದಿಂದ. ನಾವೇ ಮಾಡ್ಕೊಂತಿದೀವಿ. ಈಗ ಗ್ರಾಮ ರಕ್ಷಣಾ ಸಮಿತಿ ನಿಮ್ಗೆ ಅಗತ್ಯ ಇದೆಯಾ? ಹಣ, ಸೀರೆ, ಎಂಡ ಏನು ಇವತ್ತು ಕೊಡ್ತಾರೆ, ನಾಳೆ ಇರುತ್ತಾ? ಇರಲ್ಲ. ಗ್ರಾಮದ ಯುವಕರು ಇವತ್ತು ಪ್ರಶ್ನೆ ಮಾಡೋದಕ್ಕೆ ಅವರು ಉಟ್ಕೊಂಡಿದ್ದಾರೆ. ಪ್ರತಿಯೊಂದು ಗ್ರಾಮಗಳಲ್ಲೂ ಸಹಿತ ಈ ತರದ ಯುವಕರು ಇದ್ದಾರೆ. ಇದು ಪ್ರಥಮವಾಗಿ ಈ ಒಂದು ಸರಸ್ವತಿ ಹಟ್ಟಿ ಮತ್ತೆ ಹೊಸಹಟ್ಟಿಯ ಭಾಗದಲ್ಲಿ ಯುವಕರು ಪ್ರಥಮವಾಗಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಗ್ರಾಮ ರಕ್ಷಣಾ ಸಮಿತಿಯನ್ನ ನಾವು ಮಾಡಬೇಕು, ತುಂಬಾ ಅಗತ್ಯ ಇದೆ. ಇವತ್ತು ಯಾವುದೇ ಹೆಂಡ, ಹಣ, ಸರಾಯಿ, ಸೀರೆ, ಕುಕ್ಕರು, ನಿಕ್ಕರ್ಗಳು ಯಾವ್ದು ಕೂಡ ನಾವು ತೆಗೆದುಕೊಳ್ಳೋದಿಲ್ಲ. ಇಷ್ಟು ವರ್ಷಗಳ ಕಾಲ ನಾವು ಹಾಳಾಗಿ ಹೋಗಿದ್ದೀವಿ. ನಮಗೆ ಹಣ ಬೇಡ, ಅಭಿವೃದ್ಧಿ ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಇವತ್ತು ಅವ್ರ ವಯಸ್ಸನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮಗಳಲ್ಲೂ ಸಹಿತ ಇದು ದಿಂಡಾವರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹಿತ ಗ್ರಾಮ ರಕ್ಷಣಾ ಸಮಿತಿ ಉಟ್ಕೊಳ್ಳುವಂತ ಅಗತ್ಯ ಇವತ್ತು ಇದೆ. ದಯವಿಟ್ಟು ಪ್ರತಿಯೊಂದು ಗ್ರಾಮಗಳಲ್ಲೂ ಸಹಿತ ಅಂತಹ ಯುವಕರು ಇವತ್ತು ಸಿಡಿದೇಳ್ಬೇಕು ಅನ್ನೋಂಥದ್ದು ಇವತ್ತಿನ ವಿಚಾರದಲ್ಲಿ. ಕೆರೆ ಒಳಗೆ ನೀರಿಗೆ ಬಹಳ ಹಿಂಸೆ ಆಗೈತೆ. ಅಲ್ಲಿ 1 ತಿಂಗಳಾಯ್ತು ಬೋರ್ ಕೊರ್ಸಿ, ಅದಕ್ಕೆ ಮೋಟರ್ ಬಿಟ್ಟಿಲ್ಲ, ಪೈಪ್ ಲೈನ್ ಮಾಡಿಲ್ಲ, ಕುಡಿಯೋ ನೀರಿಗೆ ನೆಲ್ಲಲ್ಲಿ ನೀರಿಲ್ಲ, ಯಾವ್ದು ಕರೆಂಟ್ ಇಲ್ಲ, ನಿರಂತರ. ಇಲ್ಲಿ ನೋಡಿ, ಇಲ್ಲಿ ಕರೆಂಟ್ ಬಹಳ ಜಗ್ಗಿ ಐತೆ. ಇದ್ರಲ್ಲಿ ಒಂದು ಮೋಟರ್, ಜೀಪು, ಒಂದು ಗಾಳಿ, ಯಾವ್ದೋ ಒಂದು ಗಾಡಿ ವೆಹಿಕಲ್ಸ್ ಬಂದ್ರೆ ಅದು ಬಹಳ ತಡೆಯುತ್ತೆ. ಈ ತರ ಐತೆ ನೋಡಿ. ಯಾರು ಬರೇ ಓಟ್ ಹಾಕ್ರಿ ನಾವ್ ಬಂದು ಎಲ್ಲ ಒಳ್ಳೇದ್ ಮಾಡ್ತೀವಿ ಅಂತಾರೆ. ಅವ್ರು ಒಳ್ಳೇದ್ ಮಾಡೋದು ಬೇಡ, ಕೆಟ್ಟದ್ ಮಾಡೋದು ಬೇಡ. ನಮ್ಗೆ ಇದ್ ಕೆಲ್ಸ ಮಾಡಿರ್ ಮಾತ್ರ ಒಳ್ಳೇದ್ ಮಾಡ್ತೀವಿ.